ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸಂಪತ್, ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನಲ್. ಇವತ್ತು ಏನೆಲ್ಲ ಖಾತೆ ಬಗ್ಗೆ ಅಪ್ಡೇಟ್ಸ್ ಬಂದಿದೆ, ಎ ಖಾತೆ ಆಗಿರ್ಬೋದು, ಬಿ ಖಾತೆ ಆಗಿರ್ಬೋದು, ಈ ಖಾತೆ ಆಗಿರ್ಬೋದು, CMC ಖಾತಾ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸುವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕಾನ್ ಅನ್ನ ಒತ್ತೋದನ್ನ ಮಾತ್ರ ಮರಿಬೇಡಿ. ಇದು ತುಂಬಾನೇ ಇಂಪಾರ್ಟೆಂಟ್ ಆದಂತಹ ವಿಷಯವಾದದ್ದು. ಸೊ ಫುಲ್ ವಿಡಿಯೋಸ್ನ ನೀವು ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ವಿಷಯಕ್ಕೆ ಬರೋಣ. ಎ ಖಾತಾ ಅಂದ್ರೆ ಏನು, ಬಿ ಖಾತಾ ಅಂದ್ರೆ ಏನು, ಇವತ್ತಿಗೂ ಕೂಡ ಕೆಲವಷ್ಟು ಜನರಿಗೆ ಯಾವ ಪ್ರಾಪರ್ಟಿಗೆ ಎ ಖಾತಾ ಕೊಡ್ತಾರೆ, ಯಾವ ಪ್ರಾಪರ್ಟಿಗೆ ಬಿ ಖಾತಾ ಕೊಡ್ತಾರೆ ಅಂತ ಕೆಲವೊಂದಿಷ್ಟು ಪ್ರಶ್ನೆಗಳು ಬರುವುದು ಸಹಜ ಅಲ್ವಾ? ನಿಮಗೆಲ್ಲರ ಪ್ರಶ್ನೆಗೆ, ಸಂಶಯಗಳಿಗೆ, ಕನ್ಫ್ಯೂಷನ್ಗಳಿಗೆ ನಾನು ಇವತ್ತು ಕಂಪ್ಲೀಟ್ ಆದಂಥ ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಾದ್ರೆ ಫ್ರೆಂಡ್ಸ್, ಫಸ್ಟ್ಗೆ ನಾವು ಖಾತಾ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಖಾತಾ ಅಂತ ಅಂದ್ರೆ ಪ್ರಾಪರ್ಟಿ ರಿಜಿಸ್ಟರ್, ಆಸ್ತಿ ನೋಂದಣಿ. ಫಾರ್ ಎಕ್ಸಾಂಪಲ್, ಬೆಂಗಳೂರಿನಲ್ಲಿ ಪ್ರಾಪರ್ಟಿ ರಿಜಿಸ್ಟರ್ನ ಮೇಂಟೈನ್ ಮಾಡ್ತಾರೆ, ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿ ಮೇಂಟೈನ್ ಮಾಡ್ತಾರೆ, ಟೌನ್ನಲ್ಲಿ ಟೌನ್ ಪಂಚಾಯಿತಿ ಮೇಂಟೈನ್ ಮಾಡ್ತಾರೆ, ಸಿಟಿಯಲ್ಲಿ ಸಿಟಿ ಕಾರ್ಪೊರೇಷನ್ ಮೇಂಟೈನ್ ಮಾಡ್ತಾರೆ. ಮತ್ತೊಂದು ನಿಮಗೆ ಪ್ರಶ್ನೆ ಮೂಡ್ತದೆ ಅಂದ್ರೆ ಏನಂದ್ರೆ, ಸೊ ಇದರಲ್ಲಿ ಪ್ರಾಪರ್ಟಿ ರಿಜಿಸ್ಟರ್ ಅಥವಾ ಆಸ್ತಿ ನೋಂದಣಿ ಅನ್ನೋದಾದ್ರೆ ಏನು ಅಂತ, ಅದಕ್ಕೂ ಕೂಡ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾಕೆ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಸಂಪೂರ್ಣವಾಗಿ ಅದನ್ನ ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ಒಂದೊಂದು ಎಕ್ಸಾಂಪಲ್ನ ಉದಾಹರಣೆ ಮೂಲಕ ನಿಮಗೆ ತಿಳಿಸ್ತೇನೆ. ಫಾರ್ ಎಕ್ಸಾಂಪಲ್, ಒಂದು ಪ್ರಾಪರ್ಟಿ ಅಥವಾ ಆಸ್ತಿ ಸ್ವತ್ತು ಇದೆ ಅಂತ ತಿಳ್ಕೊಳ್ಳಿ. ಆ ಒಂದು ಸ್ವತ್ತಿನ ಎಲ್ಲ ಮಾಹಿತಿ, ಆ ಆಸ್ತಿಯ ಮಾಲೀಕರು ಯಾರು, ಯಾವ ಊರಿನಲ್ಲಿದೆ, ಯಾವ ಲೊಕೇಶನ್ದಲ್ಲಿದೆ, ಯಾವ ಡೈಮೆನ್ಷನ್ನಲ್ಲಿದೆ, ಅಂದ್ರೆ ಯಾವ ದಿಕ್ಕಿನಲ್ಲಿದೆ, ಅಕ್ಕಪಕ್ಕದವರು ಯಾರು ಆಸ್ತಿದಾರರಿದ್ದಾರೆ, ಅವರ ಹೆಸರುಗಳೇನು, ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಚೊಕ್ಕುಬಂದಿ ಯಾರಿದ್ದಾರೆ, ಈ ಆಸ್ತಿಯ ಟ್ಯಾಕ್ಸ್ ಅಸೆಸ್ಮೆಂಟ್ ಏನೇನಾಗಿದೆ, ಎಷ್ಟು ಭೂಮಿ ಇದೆ, ಈ ಎಲ್ಲ ಡೀಟೇಲ್ಸ್ನ ಒಂದು ರಿಜಿಸ್ಟರ್ನಲ್ಲಿ ಮೇಂಟೈನ್ ಮಾಡ್ತಾರೆ. ಇದನ್ನೇ ನಾವು ಖಾತಾ ಅಂತ ಕರಿತೀವಿ. ಐ ಹೋಪ್ ನಿಮ್ಗೆ ಒಂದು ಸ್ವಲ್ಪ ಅರ್ಥ ಆಯಿತು ಖಾತಾ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಖಾತೆಗಳಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿ ಈ 3 ಖಾತೆಗಳನ್ನ ನೀವು ತಿಳ್ಕೊಳ್ಳಿ. ಒಂದು ಎ ಖಾತಾ, ಒಂದು ಬಿ ಖಾತಾ, ಒಂದು ಸಿ ಖಾತಾ. ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ, ಎಲ್ಲೂ ಸ್ಕಿಪ್ ಮಾಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ. ಮೊದಲಿಗೆ ಎ ಖಾತಾ ಬಗ್ಗೆ ತಿಳ್ಕೊಂಡು, ಯಾವುದೋ ಒಂದು ಪ್ರಾಪರ್ಟಿ ಲೇಔಟ್ ಫಾರ್ಮೇಶನ್ ಕಾನೂನುಬದ್ಧವಾಗಿ ಮಾಡಿರಬೇಕು. ಮೊದಲಿಗೆ ನೀವು ಕಾನೂನುಬದ್ಧವಾಗಿ ಮಾಡಿರ್ಬೇಕು. ಯಾಕಂದ್ರೆ ಸರ್ಕಾರದ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ, ಬೈಲಾ ಇರುತ್ತೆ. ಸೊ ಇದೇ ರೀತಿ ನೀವು ಲೇಔಟ್ ಫಾರ್ಮೇಶನ್ ನ ಮಾಡಬೇಕು ಅಂತ. ಫ್ರೆಂಡ್ಸ್, ಏನು ಎಕ್ಸಾಂಪಲ್ ಮೂಲಕವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಲೇಔಟ್ ಡೆವಲಪ್ಮೆಂಟ್ ಮಾಡೋದಕ್ಕಿಂತ ಮೊದಲು ಆ ಲ್ಯಾಂಡ್ ಅನ್ನ ಅಥವಾ ಜಾಗದ DC ಕನ್ವರ್ಷನ್ ಆಗಿರಬೇಕು. ಇದಾದ ನಂತರ ಸ್ಥಳೀಯ ಪ್ರಾಧಿಕಾರದಿಂದ ಲೇಔಟ್ ಪ್ಲಾನ್ ಅಪ್ರೂವಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಬೆಳಗಾವಿಯಿಂದ ಆದ್ರೆ ಬೂಡಾ ಅಪ್ರೂವಲ್ ತೆಗೆದುಕೊಳ್ಳಬೇಕಾಗುತ್ತೆ, ಬೆಂಗಳೂರಿನಲ್ಲಿ ಆದ್ರೆ BDA ದಿಂದ ತಗೊಳ್ಬೇಕಾಗುತ್ತೆ, ಬೆಂಗಳೂರಿನ ಔಟ್ ಸ್ಟೇಟ್ಸ್ ಆಗಿದ್ರೆ BMRD ದಿಂದ ಅಪ್ರೂವಲ್ ತಗೊಳ್ಬೇಕಾಗುತ್ತೆ, ಮೈಸೂರಿನಿಂದ ಆದ್ರೆ ಮೂಡಾ, ತುಮಕೂರಿನಿಂದ ಆದ್ರೆ ತೂಡ. ಈ ರೀತಿ ಸ್ಥಳೀಯ ಪ್ರಾಧಿಕಾರದಿಂದ DC ಕನ್ವರ್ಸೇಷನ್ ಆದ ಮೇಲೆ ಲ್ಯಾಂಡ್ ಲೇಔಟ್ ಪ್ಲಾನ್ ಅಪ್ರೂವಲ್ ತಗೊಳ್ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಲೇಔಟ್ ಪ್ಲಾನ್ ತಗೋದಕ್ಕಿಂತ ಮುಂಚೆ ಸ್ವಲ್ಪ ಟರ್ಮ್ ಆ್ಯಂಡ್ ಕಂಡೀಷನ್ ಕೂಡ ಇರುತ್ತೆ. ಅವು ಯಾವ್ಯಾವ ಅಂದರೆ, ಮಿನಿಮಮ್ ಯಾವುದೇ ಒಂದು ಲೇಔಟ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಮೊದಲಿಗೆ ನೀವು ಸಿವಿಲ್ ಅಮಿನಿಟ್ಸ್ CA ಸೈಟ್ ಇರಬೇಕು, ಸೆಕೆಂಡ್ ಒನ್ ಪಾರ್ಕ್ ಇರಬೇಕು, ಥರ್ಡ್ ಒನ್ UGD ಇರಬೇಕು, ಅಂಡರ್ ಗ್ರೌಂಡ್ ಡ್ರೈನೇಜ್, ಹಾಗೆ STP ಅಂದರೆ ಸ್ಯಾವೇಜ್ ಟ್ರೀಟ್ಮೆಂಟ್ ಪ್ಲಾನ್. ಇವೆಲ್ಲ ಟರ್ಮ್ ಆ್ಯಂಡ್ ಕಂಡೀಷನ್ ಫಾಲೋ ಮಾಡಿ ಎಲ್ಲ ಲೇಔಟ್ ಪ್ಲಾನ್ಗಳಿಗೆ ಎ ಖಾತಾ ಅಂತ ಕರೀತಾರೆ. ಈ ಸೈಟ್ನಲ್ಲಿ ನೀವು ಖರೀದಿ ಮಾಡಿದ್ದಾದ್ರೆ ಅದಕ್ಕೆ ಎ ಖಾತಾ ಅಂತ ಆ ಒಂದು ಖಾತೆಗೆ ಹೆಸರು. ಇವಾಗ ಫ್ರೆಂಡ್ಸ್, ಬಿ ಖಾತಾ ಬಗ್ಗೆ ತಿಳಿದುಕೊಳ್ಳೋಣ. ಯಾವೆಲ್ಲ ಪ್ರಾಪರ್ಟಿಗೆ ಬಿ ಖಾತಾ ಕೊಡ್ತಾರೆ ಅನ್ನೋದಾದ್ರೆ, ನಾನು ಮೊದಲಿಗೆ ಏನೇನು ಟರ್ಮ್ ಆ್ಯಂಡ್ ಕಂಡೀಷನ್ ಹೇಳಿದೆ ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಳಿದೆ, ಕಾನೂನುಬದ್ಧವಾಗಿ ಕ್ರಮಗಳನ್ನು ಪಾಲನೆ ಮಾಡದೆ ಯಾವ್ಯಾವ ಸೈಟನ್ನು ಮಾಡಿರ್ತಾರೆ ಅವ್ರಿಗೆಲ್ಲರಿಗೂ ಬಿ ಖಾತಾ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಒಬ್ಬ ಲ್ಯಾಂಡ್ ಡೆವಲಪರ್ ಒಂದು ಲ್ಯಾಂಡ್ನ ಸೈಟಿನಲ್ಲಿ ಲೆಫ್ಟ್ಗೊಂದು ರೋಡು, ರೈಟ್ಗೊಂದು ರೋಡಿ ಮಾಡಿಬಿಟ್ಟು ಆ ಸೈಟಿನ ರಿಜಿಸ್ಟರ್ಡ್ ಮಾಡಿ ನಿಮಗೆ ಮಾರುತ್ತಾನೆ. ಇಂಥ ಒಂದು ಅನಧಿಕೃತ ಸೈಟ್ ಪ್ರಾಪರ್ಟಿಗಳಿಗೆ ನಾವು ಬಿ ಖಾತಾ ನೋಂದಣಿ ಮಾಡಿ ಕೊಡ್ತಾರೆ ಸರ್ಕಾರದವರು. ಇವಾಗ ನಿಮ್ಮ ತಲೆಯಲ್ಲೂ ಕೂಡ ಮೂಡಿ ಬರ್ತಕ್ಕಂಥ ಪ್ರಶ್ನೆ ಅದಂತಂದ್ರೆ,
ಇದು ಕೂಡ ಲೀಗಲ್ ಇರುವುದಿಲ್ಲ, ಆದರೂ ಕೂಡ ಕಾನೂನು ಬದ್ಧ ಇರುವುದಿಲ್ಲ, ಆದರೂ ಕೂಡ ಇದಕ್ಕೆ ಬಿ ಖಾತಾ ಯಾಕೆ ಕೊಡ್ತಾರೆ ಅನ್ನೋ ಪ್ರಶ್ನೆ ನಿಮಗೂ ಕೂಡ ಮೂಡುತ್ತೆ. ಅದಕ್ಕೆ ಸಮರ್ಪಕವಾದಂಥ ಉತ್ತರ ನಾನು ಹೇಳ್ತೀನಿ. ಅಥವಾ ಇದನ್ನ ಯಾಕೆ ಬಿ ಖಾತಾ ಕೊಡ್ತಾರೆ ಅನ್ನೋದಾದ್ರೆ, ಪ್ರತಿಯೊಬ್ಬರು ಎ ಖಾತಾ ಪ್ರಾಪರ್ಟಿನ ತಗೊಳ್ಳಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಈ ಪ್ರಾಪರ್ಟಿಗಳು ತುಂಬಾನೇ ಕಾಸ್ಟ್ಲಿ, ಬಡವರ ಮಧ್ಯಮ ವರ್ಗದವರು ಇಂತಹ ಪ್ರಾಪರ್ಟಿಗಳನ್ನ, ಸೈಟ್ಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ಇಂಥ ಪ್ರಾಪರ್ಟಿ ಕಡಿಮೆ ರೇಟ್ನಲ್ಲಿ ಸಿಗ್ತಕ್ಕಂಥದ್ರಿಂದ ಬಿ ಖಾತಾ ಪ್ರಾಪರ್ಟಿಯನ್ನು ಖರೀದಿ ಮಾಡ್ತಾರೆ ಜನರು. ಹಾಗಾದ್ರೆ ಸರ್ಕಾರದಿಂದ ಏನು ನಮಗೆ ತೊಂದರೆ ಆಗಲ್ವಾ ಅಂತ ನಿಮ್ಮ ಪ್ರಶ್ನೆಗೆ, ಬಿ ಖಾತಾ ಪ್ರಾಪರ್ಟಿ ತಗೊಂಡಿದ್ದೆ ಆದರೆ ಏಕಾಏಕಿ ಎಲ್ಲ ಮನೆಗಳನ್ನ ತೆಗೆದು ಹಾಕುವುದಕ್ಕಾಗುವುದಿಲ್ಲ. ಸರ್ಕಾರದವರಿಗೆ ಅನಧಿಕೃತ ಡೆವಲಪ್ಮೆಂಟ್ ಪ್ಲಾನ್ ಆದರೂ ಕೂಡ ಬಿ ಖಾತಾ ಕೊಡ್ತಾರೆ. ಯಾಕಂದ್ರೆ ಬಿಸ್ಕಾಂನಿಂದ ನೀವು ಕನೆಕ್ಷನ್ ತಗೊಂಡಿರ್ತೀರಾ, ವಾಟರ್ ಕನೆಕ್ಷನ್ ಕೊಟ್ಟಿರ್ತಾರೆ. ಸೊ ಈ ರೀತಿ ಇರುವುದರಿಂದ ಕಂಪ್ಲೀಟ್ ಲೀಗಲ್ ಅನ್ನೋದಕ್ಕಿಂತ ಆಗುವುದಿಲ್ಲ, ಆದರೂ ಕೂಡ ಸೆಮಿ ಲೀಗಲ್ ಅನ್ನಬಹುದು ಬಿ ಖಾತಾ ಪ್ರಾಪರ್ಟಿಗಳಿಗೆ. ಸೊ ಫ್ರೆಂಡ್ಸ್, ಮುಂದೆ ನೋಡೋದಾದ್ರೆ ಎ ಖಾತಾ ಹಾಗೂ ಬಿ ಖಾತಾ ಅನುಕೂಲತೆಗಳು ಮತ್ತು ಅನಾನುಕೂಲತೆ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಮತ್ತೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಯಾಕಂದ್ರೆ ನಿಮಗೆ ಕನ್ಫ್ಯೂಷನ್ ಕ್ಲಿಯರ್ ಆಗಲಿ ಅಂತ. ಸೊ ಎ ಖಾತಾ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ಸಿಗುತ್ತೆ. ಅದರಲ್ಲಿಯೂ ಕೂಡ ರೋಡ್ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಮೇಂಟೆನೆನ್ಸ್ ಕೂಡ ಸಿಟಿಯಲ್ಲಿ ಇದ್ರೆ ಕಾರ್ಪೊರೇಷನ್ದವ್ರು ಮಾಡೇ ಮಾಡ್ತಾರೆ. ಓಕೆ. ಬಿ ಖಾತಾ ಇರ್ತಕ್ಕಂಥ ಪ್ರಾಪರ್ಟಿಗಳಿಗೆ ನೀವು ನೋಡಿರ್ಬೋದು, ಸಾಕಷ್ಟು ರೋಡ್ಗಳಿರಲ್ಲ, ಗಟರ್ಗಳಿರಲ್ಲ, ಲೈಟ್ ಸೌಲಭ್ಯ ಕೂಡ ವಂಚಿತವಾಗಿರ್ತಾರೆ. ನೀವು ನೋಡಿರ್ಬೋದು, ಊರ್ ಹೊರಗಡೆ ಆಗಿರ್ಬೋದು, ಹೊಲಗಳಲ್ಲಿ ಎಲ್ಲಾದ್ರೂ ಒಂದು ಲೇಔಟ್ ಮಾಡಿಬಿಟ್ಟು ಜಾಗ ಕಟ್ಟಿದ್ರೆ ಸಾಕಷ್ಟು ಲೇಟ್ ಆಗುತ್ತೆ ಡೆವಲಪ್ಮೆಂಟ್ ಆಗಲಿಕ್ಕೆ. ಅದೇ ಎ ಖಾತಾ ಪ್ರಾಪರ್ಟಿಗಳನ್ನ ರೀಸೇಲ್ ಮಾಡಲಿಕ್ಕೆ ತುಂಬಾನೇ ಈಸಿಯಾಗಿ ಮಾರಬಹುದು. ರೇಟ್ ಕೂಡ ತುಂಬಾನೇ ಹೈ ಆಗಿ, ಅಂದ್ರೆ ರೀಸೇಲ್ ಕೂಡ ವ್ಯಾಲ್ಯೂ ಬರುತ್ತೆ, ಬೇಗ ಕೂಡ ನೀವು ರೀಸೇಲ್ ಕೂಡ ಮಾಡಬಹುದು. ಅದೇ ಎ ಖಾತಾ ಪ್ರಾಪರ್ಟಿಗಳಿಗೆ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಿಗೆ ಲೋನ್ ಸಿಗುತ್ತೆ, ಪ್ರಾಪರ್ಟಿ ಅಗೇನೆಸ್ಟ್ ಅಂತ. ಬಿ ಖಾತಾ ಪ್ರಾಪರ್ಟಿಗಳಿಗೆ ಎಲ್ಲೂ ಲೋನ್ ಸಿಗುವುದಿಲ್ಲ, ಬ್ಯಾಂಕ್ಗಳಲ್ಲಿ ಸಿಗುವುದಿಲ್ಲ. ಸಿಕ್ಕಿದ್ರೂ ಕೂಡ ಹೈ ರೇಟಲ್ಲಿ ಇರುತ್ತೆ. ಅದು ಯಾವ ಬ್ಯಾಂಕಲ್ಲಿ ಅಂದರೆ NBFC ಬ್ಯಾಂಕ್, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪ್ನಿದಿಂದ ಲೋನ್ ಸಿಗುತ್ತೆ. ಸಿಕ್ಕಿದ್ರೂ ಕೂಡ ಇಂಟ್ರೆಸ್ಟ್ ರೇಟ್ ತುಂಬಾನೇ ಹೈ ಇರುತ್ತೆ. ಸೊ ಫ್ರೆಂಡ್ಸ್, ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಸ್ವಲ್ಪ ರೇಟ್ ಜಾಸ್ತಿ ಆದರೂ ಕೂಡ ಎ ಖಾತಾ ಪ್ರಾಪರ್ಟಿಗಳನ್ನು ತೆಗೆದುಕೊಳ್ಳೋದು ತುಂಬಾನೇ ಸೂಕ್ತ ಅಂತ ನನ್ನ ಅನಿಸಿಕೆ. ಕ್ಷಮಿಸಿ, ಇದು ನನ್ನ ಅನಿಸಿಕೆ ಮಾತ್ರ. ಇವಾಗ ಮೂರನೇದೊಂದು, ಇವಾಗ ನೋಡೋದಾದ್ರೆ ಈ ಖಾತಾ ಬಗ್ಗೆ ತಿಳಿದುಕೊಳ್ಳೋಣ. ಈ ಖಾತಾ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ನಥಿಂಗ್ ಬಟ್ ಇಲೆಕ್ಟ್ರಾನಿಕ್ ಖಾತಾ, ಕಂಪ್ಯೂಟರೈಸ್ಡ್ ಪ್ರಿಂಟ್ ಬರುತ್ತೆ ನಿಮ್ಮ ಖಾತೆ. ನೀವು ಕೇಳಿದ ಹಾಗೆ ಎ ಖಾತಾ, ಬಿ ಖಾತಾ ಎಲ್ಲ ಓವರ್ ಕರ್ನಾಟಕ ಯಾವುದೇ ಒಂದು ಖಾತೆ ಇರಲಿ, ಇವಾಗ ಬಂದಿದೆ ಈ ಖಾತಾ. ಕೆಲವರಷ್ಟು ಜನ ಯೋಚನೆ ಮಾಡ್ತಿರ್ತಾರೆ, ನಾನು ಕೂಡ ಈ ಖಾತಾ ಮಾಡಿಸಬೇಕೇನಂತ. ಹೌದು ಗೆಳೆಯರೆ, ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಖಾತೆಗಳನ್ನ ಈ ಖಾತಾ ಮಾಡಿಸಲೇಬೇಕು. ಒಂದು ಪ್ರಾಪರ್ಟಿನ ವ್ಯವಹಾರ ಮಾಡಲಿಕ್ಕೆ ಈ ಖಾತಾ ಮಾಡಿಸ್ಲಿಕ್ಕೆ ಬೇಕು. ಅತ್ಯಂತ ಇಂಪಾರ್ಟೆಂಟ್ ಆಗಿದ್ದು ಅಂತ ಹೈಕೋರ್ಟ್ ಕೂಡ ತಿಳಿಸಿದ್ದು. ದಯಮಾಡಿ ನಿಮ್ಮ ಪ್ರಾಪರ್ಟಿಗಳಿಗೆ ಅಥವಾ ಖಾತೆಗಳನ್ನು ದೃಢೀಕರಿಸಿ ಈ ಖಾತಾವನ್ನು ತೆಗೆದುಕೊಳ್ಳಿ. ಇನ್ನು CMC ಖಾತಾ ಬಗ್ಗೆ ತಿಳಿದುಕೊಳ್ಳೋಣ. ಇವಾಗ ಏನು ಇದು ಚಾಲ್ತಿಲಿಲ್ಲ, ನೆನಪಿರಲಿ. ಇವಾಗ ಯಾಕೆ ಇದನ್ನ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಜನರಿಗೆ ಕೆಲವೊಂದು CMC ಖಾತಾ ಬಗ್ಗೆ ಗೊತ್ತಿಲ್ಲದ ವಿಷಯ ಹೇಳಿ ನಿಮಗೆ ಮೋಸ ಮಾಡೋರು ತುಂಬಾ ಜನ ಇರ್ತಾರೆ ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ಕೆಲಸ ಮಾಡುವವರು. ಸೊ CMC ಖಾತಾ 2007 ಮುಂಚೆ ಇರುತ್ತಿತ್ತು. ಇದನ್ನ ಸಿಟಿ ಮುನ್ಸಿಪಲ್ ಕೌನ್ಸಿಲ್, ಇದು ಬೆಂಗಳೂರಿನ ಅರೌಂಡ್ ಇರತಕ್ಕಂಥ ಸ್ಥಳಗಳಿಗೆ ಮಾತ್ರ ಇತ್ತು. ಇವಾಗ ಆಲ್ಮೋಸ್ಟ್ ಆಲ್ ಇದನ್ನ ಬಿ ಖಾತಾ ಅಂತಾನೆ ತಿಳ್ಕೊಳ್ಳಿ. ಇದನ್ನ ಇವಾಗ CMC ಖಾತಾ ಇರುವುದಿಲ್ಲ, ನೆನಪಿಟ್ಟುಕೊಳ್ಳಿ. ಇದು ನಿಮ್ಮ ತಿಳುವಳಿಕೆಗೆ ಮಾತ್ರ. ಇದರಲ್ಲ ಫ್ರೆಂಡ್ಸ್, ಖಾತಾ ಬಗ್ಗೆ ಕುರಿತು ಒಂದಷ್ಟು ಮಾಹಿತಿಗಳನ್ನು ನಿಮಗೆಲ್ಲರಿಗೂ ತಿಳಿಸುವ ಪ್ರಯತ್ನ ನಾನು ಮಾಡಿದ್ದೀನಿ ಅನ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಗೆಳೆಯರು, ಸಂಬಂಧಿಕರು, ಅಕ್ಕಪಕ್ಕದ ಜನರಿಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ, ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಬೆಳೆಸಿ ಅಂತ ಹೇಳ್ತಾ, ಮತ್ತೊಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.